ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರಕಾರಿ ನೌಕರರು ಕ್ರೀಡೆಯಲ್ಲಿ ಪಾಲ್ಗೊಂಡು ಕೆಲಸದ ಒತ್ತಡ ಕಡಿಮೆ ಮಾಡಿಕೊಳ್ಳಿ ಎಂದು ಚಿಕ್ಕೋಡಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಸ್ ಗಡಾದ್ ಹೇಳಿದರು. ಅವರು ಇಂದು ಸಂಕೇಶ್ವರ್ ನಗರದ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿದ ಚಿಕ್ಕೋಡಿ ಅಪ್ಪರ್ ಜಿಲ್ಲಾ ಆರೋಗ್ಯ ಇಲಾಖೆ ನೌಕರರ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿ ಮಾತನಾಡಿ, ಆರೋಗ್ಯ ಇಲಾಖೆಯ ನೌಕರರು ದಿನನಿತ್ಯದ ತಮ್ಮ ಕೆಲಸದ ಒತ್ತಡದಿಂದ ಹೊರಬಂದು ಕ್ರೀಡೆಗಳಲ್ಲಿ ಪಾಲ್ಗೊಂಡು ಆರೋಗ್ಯದ ಜೊತೆಗೆ ತಮ್ಮ ಕ್ರೀಡಾ ಕೌಶಲ್ಯ ಪ್ರದರ್ಶಿಸುವ ಉದ್ದೇಶದಿಂದ ಕಳೆದ 3 ವರ್ಷದಿಂದ ಬ್ಯಾಡ್ಮಿಂಟನ್ ಪಂದ್ಯಾವಳಿಗಳ ಜೊತೆಗೆ ಕ್ರಿಕೆಟ್ ಸಹ ಆಯೋಜಿಸಲಾಗುತ್ತಿದೆ ಎಂದರು. ಇದು 3ನೇ ವರ್ಷ ಯಶಸ್ವಿಯಾಗಿ ಈ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಾವು ಈ ಬ್ಯಾಡ್ಮಿಂಟನ್ ಸೆಷನನ್ನು ಮಾಡಿದ್ದೀವಿ. ಇದರಿಂದ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಯವರಿಗೂ ಫಿಸಿಕಲಿ, ಮೆಂಟಲಿ ಮತ್ತು ಆ್ಯಕ್ಟಿವ್ಲಿ ಆಗಿ ಕೆಲಸ ಮಾಡುವಂಥ ಒಂದು ಪ್ರೋತ್ಸಾಹ ಬರುವಂಥ ಒಂದು ಕೋವಿಡ್ ಟೈಮ್ನಲ್ಲಿ ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಫಸ್ಟ್ ಕ್ರಿಕೆಟ್ ಚಾಲೂ ಮಾಡಿದ್ವಿ. ವರ್ಷಕ್ಕೆ ಒಂದು ಸಲ ಅವರೊಂದು ಮೈಂಡ್ ರಿಲ್ಯಾಕ್ಸೇಷನ್ ಆಗುವಂಥ ಒಂದು ಆ್ಯಕ್ಟಿವಿಟೀಸ್ ಸಂಬಂಧ ನಾವು ಎಲ್ಲ ಆರೋಗ್ಯ ಸಿಬ್ಬಂದಿಯವರಿಗೆ ನಮ್ಮ ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಕಂಟಿನ್ಯೂಸ್ ಆಗಿ ನಾವು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡ್ಕೋತ ಬಂದೀವಿ. ವರ್ಷ ಈ ಇದರಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿಯವರು ಪಾರ್ಟಿಸಿಪೇಷನ್ನು ಮತ್ತು ಅವ್ರದ್ದು ಇಂಟ್ರೆಸ್ಟು ಭಾಳ ಉತ್ಸಾಹಕತೆಯಿಂದ ತೋರಿಸ್ತಾ ಇದ್ದಾರೆ. ಎಲ್ಲರೂ ಇದೇ ಥರ ಉತ್ಸಾಹಕತೆಯಿಂದ ಮುಂದುವರೆದಲ್ಲಿ ಇನ್ನೂ ನಮ್ಮ ಆರೋಗ್ಯ ಸಿಬ್ಬಂದಿಯವರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಒಂದು ಒಳ್ಳೆಯ ನಮ್ಮ ಆರೋಗ್ಯ ಇಲಾಖೆಗೆ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ದೊಳಗೆ ಒಂದು ಫಸ್ಟ್ ಚಿಕ್ಕೋಡಿ ವಿಭಾಗ ಅನ್ನೋದೊಂದು ಹೆಸರು ತರುವಂಥ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ, ನಂತರ ನಡೆದ ಪಂದ್ಯಾವಳಿಗಳಲ್ಲಿ ಜಿಲ್ಲೆಯ ವಿವಿಧ ಸರಕಾರಿ ಆಸ್ಪತ್ರೆ ವೈದ್ಯರು, ನೌಕರರು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಸಾಯಂಕಾಲ ಜರುಗಿದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಶಾಂತಾರಾಮ್ ಬಾಗೇವಾಡಿ, ವೈದ್ಯರು ಆರೋಗ್ಯವಾಗಿ ಇದ್ದರೆ ಮಾತ್ರ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬಹುದು. ಕಾರಣ ನಾವು ದಿನನಿತ್ಯ ವ್ಯಾಯಾಮ, ಕ್ರೀಡೆಗಳಲ್ಲಿ ಭಾಗವಹಿಸಿ ನಮ್ಮ ಆರೋಗ್ಯದ ಜೊತೆಗೆ ರೋಗಿಗಳ ಆರೋಗ್ಯಕ್ಕೆ ಚಿಕಿತ್ಸೆಯ ಜೊತೆಗೆ ಸೂಕ್ತ ಸಲಹೆ ನೀಡಬಹುದು ಎಂದರು. ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಸಂಕೇಶ್ವರ್ ಮತ್ತು ಅಪರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಏನು ನಡೆದುಕೊಂಡೈತಿ ಭಾಳ ಒಳ್ಳೆಯ ರೀತಿಯಾಗಿ ಐತಿ. ಒಂದು ಆರೋಗ್ಯ ಇಲಾಖೆಗೆ ಇದಂಥ ಒಂದು ಒಳ್ಳೆಯ ಬೆಳವಣಿಗೆ ಮುಂದಿನ ಸಹಿತ ಇದೇ ರೀತಿ ಆಗಲಿ. ಯಾಕಂದ್ರೆ ನಾವು ಆರೋಗ್ಯ ಇಲಾಖೆಯವರು ಎಲ್ಲರೂ ಸಹಿತ ಆರೋಗ್ಯವಂತ ಇದ್ರೂ ನಮ್ಮ ಬರುವಂಥ ಜನರಿಗೆ ನಾವು ಆರೋಗ್ಯವಾಗಿ ಇಡಲಿಕ್ಕೆ ಸಾಧ್ಯವಾಗ್ತೈತಿ. ಯಾಕಂದ್ರೆ ನಾವು ಒಂದು ಹುಮ್ಮಸ್ಸಿನಿಂದ ನಾವು ಭಾಳಷ್ಟು ಹೆಕ್ಟಿಕ್ ಜೀವನವನ್ನು ನಾವು ನಡೆಸ್ತಾ ಇರ್ತೀವಿ. ನಮಗೆ ಬರ್ತಾ ಇದ್ದಂಥ ಫಲಾನುಭವಿಗಳಾಗಲಿ ರೋಗಿಗಳಾಗಲಿ ನಾವು ಚಿಕಿತ್ಸೆ ಕೊಡಬೇಕಾದ್ರೆ ನಾವು ಮೊದಲು ಆರೋಗ್ಯವಾಗಿರಬೇಕು. ನಂತರ ಕ್ರೀಡೆಯಲ್ಲಿ ವಿಜೇತರಿಗೆ ನಗದು ಬಹುಮಾನ ಜೊತೆಗೆ ಪಾರಿತೋಷಕ ನೀಡಿ ಮಾತನಾಡಿದ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ನಿಖಿಲ್ ಗಂಗರೆಡ್ಡಿ, ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಅಲ್ಲದೆ ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವ ಮಹಿಳಾ ವೈದ್ಯರು ಸಹ ಭಾಗವಹಿಸಿ ಬಹುಮಾನ ಸ್ವೀಕರಿಸಿದ್ದಾರೆ. ಇದೇ ರೀತಿ ಬರುವ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲಾಖೆ ಸಿಬ್ಬಂದಿಗಳು ಭಾಗವಹಿಸಬೇಕು ಎಂದರು. ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಆರ್ಗನೈಸ್ಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಇವತ್ತು ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲಿ 3rd ಇಯರ್. ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಪಾರ್ಟಿಸಿಪೆಂಟ್ಸ್ ಹೆಚ್ಚಾಗಿದ್ದಾರೆ. ಬಟ್ ನೆಕ್ಸ್ಟ್ ಫೋರ್ತ್ ಕಮಿಂಗ್ ಇಯರ್ಸಲ್ಲಿ ಇನ್ನೂ ಜಾಸ್ತಿ ಪಾರ್ಟಿಸಿಪೆಂಟ್ಸ್ ಟೇಕ್ ಮಾಡ್ಬೇಕು. ಅದ್ರೊಳಗೆ ಎಲ್ಲ ಇವೆಂಟ್ಸ್ ಆಗಲಿ ಏನೂ ಆಗಲಿ ನಮ್ಮ ಕ್ಲಬ್ ಮತ್ತು ನಮ್ಮ ಫೌಂಡೇಶನಿಂದ ನಿಮ್ಗೆ ಯಾವತ್ತು ಕೋಆಪರೇಷನ್ ಇರುತ್ತೆ. ಫೋರ್ತ್ ಕಮಿಂಗ್ ಇಯರ್ಸಲ್ಲಿ ಬೇರೆ ಡಿಪಾರ್ಟ್ಮೆಂಟ್ದವರು ಇದ್ರೊಳಗೆ ಏನಾದರೂ ಪಾರ್ಟ್ ತೋದಿದ್ರೆ ದೇ ಆರ್ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ವೇದಿಕೆ ಮೇಲೆ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಬಸವರಾಜ್ ಹೆಗ್ನಾಯಿಕ್, ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ BA ಕುಂಬಾರ್, SN ಬೆಳಗಾವಿ, ನಾಗರಾಜ್ ಕರಣಿಂಗ್, ಉತ್ತಮ್ ಸಿಂಗ್ ರಜಪೂತ್, ಡಾಕ್ಟರ್ ಶಶಿಕಾಂತ್ ಮುನ್ಯಾಳ್, ಡಾಕ್ಟರ್ ಆಂಟಿನ್, ಗುರುರಾಜ್ ಕುಲಕರ್ಣಿ, ನವೀನ್ ಗಂಗರೆಡ್ಡಿ, ಡಾಕ್ಟರ್ ಭೋವಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ದಯಾನಂದ್ ತೇಗೂರ್, ವಿಕ್ರಮ್ ಕರಣಿಂಗ್, ರವಿ ಹಾಲ್ಗಡಗಿ, ಸಂತೋಷ್ ಪಾಟೀಲ್,
ಕಾಶಿನಾಥ್ ಕರಾಳೆ, ಮೌಲಾ ಖನದಾಳೆ, ರಾಜು ನಡಮನಿ, ಪ್ರಶಾಂತ್ ಬಾಡ್ಕರ್, ಕಿರಣ್ ಕಾಂಬ್ಳೆ, ಮಧು ಕರ್ನಿಂಗ್, ಲೋಹಿತ್ ಶಿರೋಳ್, ಅಸ್ಲಂ ಮುಲ್ತಾನಿ ಹಾಗೂ ನಿಖಿಲ್ ಸ್ಪೋರ್ಟ್ಸ್ ಕ್ಲಬ್ ಸದಸ್ಯರು ಪಂದ್ಯಾವಳಿ ಯಶಸ್ಸಿಗೆ ಶ್ರಮಿಸಿದರು. ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.